ಜೊಯ್ಡಾ ತಾಲೂಕಿನ ರಾಮನಗರದಿಂದ ಸಾಗಿಸಲ್ಪಡುವ ಅಕ್ರಮ ಮರಳು ದಂಧೆ ರಾತ್ರಿ ವೇಳೆ ಯಾರ ಹಂಗಿಲ್ಲದೆ ಬಿಂದಾಸಾಗಿ ನಡೆಯುತ್ತಿದ್ದು, ಈ ಬಗ್ಗೆ ಇಲಾಖಾ ಅಧಿಕಾರಿಗಳು ಮಾತ್ರ ಕಂಡು ಕಾಣದಂತಿದ್ದಾರೆ. ಈ ಅಕ್ರಮ ಮರಳು ಸಾಗಾಟಕ್ಕೆ ಸಂಬಂಧಿಸಿ ಎಕ್ಸ್ಕ್ಲೂಸಿವ್ ವಿಡಿಯೋ ಕರಾವಳಿ ಮುಂಜಾವು ಡಿಜಿಟಲ್ಗೆ ಲಭ್ಯವಾಗಿದೆ. ಜೊಯ್ಡಾ ತಾಲೂಕಿನ ರಾಮನಗರದ ಬಳಿಯ ಪಾಂಡರಿ ನದಿಯಲ್ಲಿ ಮರಳು ಹೇರಳವಾಗಿ ಸಿಗುತ್ತದೆ. ಜೊತೆಗೆ ಈ ಭಾಗದ ಉಪನದಿಗಳಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮರಳು ಲಭ್ಯವಿರುತ್ತದೆ. ಆದರೆ ಇಲ್ಲಿಯ ನೈಸರ್ಗಿಕ ಸಂಪನ್ಮೂಲವಾಗಿರುವ ಮರಳು ತೆಗೆಯಲು ಯಾರಿಗೂ ಪರವಾನಗಿ ಇಲ್ಲ. ಕಳೆದ 2-3 ವರ್ಷಗಳ ಹಿಂದೆ ಇದೇ ಪಾಂಡರಿ ನದಿಯಿಂದ ಮರಳನ್ನ ಯಾರ ಹಂಗಿಲ್ಲದೆ ಬಗೆಯಲಾಗ್ತಿತ್ತು. ನಾಗರಿಕರ ದೂರಿನನ್ವಯ ಅಂದಿನ ಜಿಲ್ಲಾಧಿಕಾರಿ ಮರಳು ತೆಗೆಯೋದನ್ನ ಮತ್ತು ಸಾಗಾಟ ಮಾಡೋದನ್ನ ತಡೆದಿದ್ದರು. ಇದೀಗ ಮತ್ತೆ ಕೆಲವು ಅಕ್ರಮ ಮರಳು ದಂಧೆಕೋರರು ಸೇರಿ ಮರಳು ಸಾಗಾಟದ ಕಳ್ಳದಂಧೆಯನ್ನ ಆರಂಭಿಸಿಕೊಂಡಿದ್ದಾರೆ. ರಾಮನಗರದ ಪಾಂಡರಿ ನದಿಯಲ್ಲಿ ಯಂತ್ರಗಳ ಮೂಲಕ ಹಾಗೂ ಜನರ ಮೂಲಕ ಮರಳನ್ನ ಮೇಲೆತ್ತಿ ಸಂಗ್ರಹಿಸಲಾಗುತ್ತದೆ. ಹೀಗೆ ನದಿಯಿಂದ ಅಕ್ರಮವಾಗಿ ಮರಳನ್ನ ಬಗೆಯುವಾಗಲೂ ಕೂಡ ಸ್ಥಳೀಯ ಅರಣ್ಯ, ಪೊಲೀಸ್, ಕಂದಾಯ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಯಾರೂ ಕೂಡ ಗಮನಹರಿಸದೆ ಪರೋಕ್ಷವಾಗಿ ಬೆಂಬಲ ಸೂಚಿಸುತ್ತಿದ್ದಾರೆಯೇ ಎನ್ನುವ ಅನುಮಾನ ಮೂಡುವಂತಾಗಿದೆ. ದಾಸ್ತಾನು ಮಾಡಲಾಗಿರುವ ಮರಳನ್ನ ನಿತ್ಯ ರಾತ್ರಿ 10 ಟಿಪ್ಪರ್ಗಳ ಮೂಲಕ ಜೊಯ್ಡಾ, ದಾಂಡೇಲಿ, ಹಳಿಯಾಳ ಮುಂತಾದ ಭಾಗಗಳಿಗೆ ಸಾಗಿಸಲಾಗುತ್ತದೆ. ಹೀಗೆ ಅಕ್ರಮ ಮರಳನ್ನ ಹೊತ್ತು ಸಾಗುವ ಟಿಪ್ಪರ್ಗಳ ಎದುರುಗಡೆ ಅದರ ರಕ್ಷಣೆಗೆ ಮತ್ತು ಎದುರುಗಡೆ ಇರುವ ತನಿಖಾ ಮಾಹಿತಿಗೆ ದ್ವಿಚಕ್ರ ವಾಹನ ಅಥವಾ ಜೀಪ್ಗಳ ಮೇಲೆ ಒಂದಿಬ್ಬರು ಸಾಕ್ತಾರೆ. ಪರಿಶೀಲನೆ ಇದ್ರೆ ಮೊದಲೇ ಮಾಹಿತಿ ನೀಡ್ತಾರೆ. ಅಥವಾ ಹಾಗೆ ಸಾಗುವ ದಾರಿಯಲ್ಲಿ ಯಾರಾದ್ರೂ ಅಕ್ರಮ ಮರಳು ತುಂಬಿದ ಲಾರಿಯನ್ನ ತಡೆದ್ರೆ ಅವರು ಬಂದು ಸಂಧಾನ ಮಾಡ್ತಾರೆ. ಅಕ್ರಮ ಮರಳು ಹೊತ್ತ ಟಿಪ್ಪರ್ಗಳು ನಡುರಾತ್ರಿಯ ನಂತರ ಹೊರಟು ದಾಂಡೇಲಿಗೆ ನಸುಕಿನ 3ರಿಂದ 4 ಗಂಟೆಯ ಹೊತ್ತಿಗೆ ಬಂದು ತಲುಪುತ್ತಿದ್ದು, ರಸ್ತೆಯ ನಡುವೆ ಟೈರ್ ಪಂಚರ್ ಆದ್ರೂ ಕೂಡ ನಿಲ್ಲಿಸದೆ ವೇಗವಾಗಿ ಚಲಾಯಿಸಿಕೊಂಡು ಹೋಗಿ ಮರಳನ್ನ ನಿಗದಿತ ಸ್ಥಳದಲ್ಲಿ ಖಾಲಿ ಮಾಡುವುದು ಕಂಡುಬರ್ತಿದೆ. ದಾಂಡೇಲಿಯ ಹಲವಾರು ರಸ್ತೆಗಳಲ್ಲಿ ಈ ಅಕ್ರಮ ಮರಳು ದಾಸ್ತಾನು ಇರೋದನ್ನ ಕಾಣಬಹುದಾಗಿದೆ. ಇಂತಹ ಮರಳು ರಾಶಿಗಳ ಮೇಲೆ ಇಲಾಖೆಯವರು ದಾಳಿ ನಡೆಸಿ ಕ್ರಮ ಕೈಗೊಳ್ಳುವ ಸಾಧ್ಯತೆಗಳಿದ್ರೂ ಕೂಡ ಅವರು ಕಂಡು ಕಾಣದಂತೆ ಜಾಣ ಕುರುಡರಾಗಿರೋದೇ ಪ್ರಶ್ನೆಯಾಗಿದೆ. ಶುಕ್ರವಾರ ನಸುಕಿನ ಜಾವ ಕೂಡ ರಾಮನಗರದಿಂದ ಗಣೇಶಗುಡಿ, ಬಾಪೇಲಿ, ಕೋಗಿಲಬನ ಮಾರ್ಗವಾಗಿ 4 ಟಿಪ್ಪರ್ಗಳ ಮೇಲೆ ಅಕ್ರಮ ಮರಳು ದಾಂಡೇಲಿಗೆ ಬಂದಿದೆ. ಆ ಅಕ್ರಮ ಮರಳನ್ನ ಟೌನ್ಶಿಪ್ನ ಒಂದು ಮನೆಗೆದುರು ಹಾಕಲಾಗಿದೆ. ಅಕ್ರಮ ಮರಳು ಶನಿವಾರ ನಸುಕಿನ ಜಾವವು ಬರುತ್ತದೆ. ಅಕ್ರಮ ಮರಳು ಹೊತ್ತಿ ಬರುವ ಟಿಪ್ಪರ್ಗಳು ರಾಮನಗರ, ಜಗಲ್ಪೇಟ್, ಗಣೇಶಗುಡಿ, ಬರ್ಚಿ ಅಥವಾ ಜೊಯ್ಡಾದ ಮಾರ್ಗವಾಗಿ ಬಂದ್ರೆ ಬಾಪೇಲಿ ಹಾಗೂ ಕೋಗಿಲಬನ ಚೆಕ್ ಪೋಸ್ಟ್ಗಳನ್ನ ದಾಟಿ ಬರಬೇಕಾಗುತ್ತದೆ. ಎಲ್ಲಾ ಚೆಕ್ ಪೋಸ್ಟ್ಗಳಲ್ಲಿ ಕಾವಲು ಸಿಬ್ಬಂದಿಗಳಿದ್ರೂ ಕೂಡ ಚಾಲಕರ ಹತ್ತಿರ ಕೈ ಒಡ್ಡಿ ಈ ವಾಹನಗಳನ್ನ ಬಿಡಲಾಗುತ್ತದೆ. ಜೊತೆಗೆ ನಿಗದಿತ ಕೆಲ ವಾಹನಗಳ ಜೊತೆ ಮಾನಸಿಕವಾಗಿ ಒಡಂಬಡಿಕೆ ಕೂಡ ಮಾಡಿಕೊಳ್ಳಲಾಗಿದೆ ಎಂದು ತಿಳಿದು ಬಂದಿದೆ. ಅರಣ್ಯ ಇಲಾಖೆಯ ಚೆಕ್ ಪೋಸ್ಟ್ಗಳಿದ್ರೂ ಕೂಡ ಅಕ್ರಮ ಮರಳು ಹೊತ್ತ ಟಿಪ್ಪರ್ಗಳು ಈ ತನಿಖಾ ಠಾಣೆಗಳನ್ನ ದಾಟಿ ಬರುವ ಹಿಕ್ಮತ್ತುಗಳ ಬಗ್ಗೆ ಸಾರ್ವಜನಿಕರು ವ್ಯಂಗ್ಯವಾಗಿ ಆಡಿಕೊಳ್ತಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಬಿಎನ್ ವಾಸರೆ, ದಾಂಡೇಲಿ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ.
ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.